ನೀಟ್ ಪರೀಕ್ಷೆ ಪತ್ರಿಕೆ ಹಂಗಾಮ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಇದಕ್ಕೆ ಮೂಲ ಕಾರಣ ಟೆಲಿಗ್ರಾಮ್ ಅನ್ನೋ ಕಾರಣಕ್ಕೆ ಈ ಆ್ಯಪ್ನ ಕೆಲ ಕಾಲದವರೆಗೆ ಬ್ಯಾನ್ ಮಾಡಲಾಗಿತ್ತು. ಈಗ ಇದೇ ಆ್ಯಪ್ನ ಮಾಲೀಕನನ್ನೇ ಬಂಧಿಸೋದಕ್ಕೆ ರಷ್ಯಾ ವಾರೆಂಟ್ ಹೊರಡಿಸಿದೆ. ಈ ವಾರೆಂಟ್ ಹಿಂದಿನ ಕಹಾನಿ ಏನು ಗೊತ್ತಾ? ಇಲ್ಲಿದೆ ರಿಪೋರ್ಟ್. ಟೆರರಿಸ್ಟ್ ಪಟ್ಟಿಯಲ್ಲಿ ಟೆಲಿಗ್ರಾಮ್ ಆ್ಯಪ್ ನೀಟ್ ರೀತಿ ಲೀಕ್ ಆಯ್ತಾ? ಉಗ್ರ ಪ್ಲಾನ್. ಒಂದು ಮೆಸೇಜ್, ಒಂದು ಲಿಂಕ್, ಒಂದು ಟೆಲಿಗ್ರಾಮ್ ಚಾನಲ್, ಇಷ್ಟೇ ಸಾಕು. ಒಂದು ದೇಶದ ಭದ್ರತೆಗೂ ಸವಾಲು ಹಾಕಬಹುದು. ಅಷ್ಟೇ ಅಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಬಹುದು. ಇದೇ ಆರೋಪ ಈಗ ಟೆಲಿಗ್ರಾಮ್ ಆ್ಯಪ್ ಮೇಲಿದೆ. ಪರಿಣಾಮ, ಟೆಲಿಗ್ರಾಮ್ ಸಂಸ್ಥಾಪಕ ಪಾವೆಲ್ ಡುರೇವ್ ಕಟಕಟೆಯಲ್ಲಿ ನಿಲ್ಲುವ ಹಾಗಾಗಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಜೆನ್ಜಿಗಳ ಉಗ್ರ ಹೋರಾಟ ಇಡೀ ದೇಶವನ್ನೇ ನಡಗಿಸಿದೆ. ಅದಕ್ಕೆ ಮೂಲ ಕಾರಣ ಟೆಲಿಗ್ರಾಮ್ ಆ್ಯಪ್ನಿಂದ ಆರಂಭವಾಗಿತ್ತು. ಪರಿಣಾಮ, ಕೆಲ ದಿನಗಳ ಮಟ್ಟಿಗೆ ಈ ಆ್ಯಪನ್ನು ಬ್ಯಾನ್ ಕೂಡ ಮಾಡಲಾಗಿತ್ತು. ಈಗ ಎಲ್ಲವೂ ಒಂದು ಹಂತಕ್ಕೆ ಬಂದಿದೆ ಅನ್ನೋಷ್ಟರಲ್ಲೇ ಟೆಲಿಗ್ರಾಮ್ ಸಂಸ್ಥಾಪಕ ಪಾವೆಲ್ ಮತ್ತೊಂದು ಆರೋಪ ಎದುರಿಸುವ ಸ್ಥಿತಿಗೆ ಬಂದಿದ್ದಾರೆ. ಈ ಬಾರಿ ಭಾರತ ಅಲ್ಲ, ರಷ್ಯಾ ಆರೋಪ ಮಾಡಿದೆ. ಹೌದು, ರಷ್ಯಾದ ಫೆಡರಲ್ ಸೆಕ್ಯೂರಿಟಿ ಸರ್ವಿಸ್ ಅಂದರೆ FSB ಟೆಲಿಗ್ರಾಮ್ ವಿರುದ್ಧ ಗಂಭೀರ ಆರೋಪ ಹೊರಿಸಿದೆ. ಭಯೋತ್ಪಾದಕ ಸಂಘಟನೆಗಳು, ಉಗ್ರಗಾಮಿ ಗುಂಪುಗಳು ಮತ್ತು ಸೈಬರ್ ವಂಚಕರು ಟೆಲಿಗ್ರಾಮ್ ಅನ್ನು ಬಳಸ್ತಿದ್ದಾರೆ. ಇಂತಹ ವಿಷಯಗಳನ್ನು ತೆಗೆದುಹಾಕುವಲ್ಲಿ ಟೆಲಿಗ್ರಾಮ್ ವಿಫಲವಾಗಿದೆ ಎಂದು FSB ಹೇಳಿದೆ. ಅಷ್ಟೇ ಅಲ್ಲ, ಟೆಲಿಗ್ರಾಮ್ ಸಂಸ್ಥಾಪಕ ಪಾವೆಲ್ ಡುರೋವ್ ವಿರುದ್ಧ ಅಂತಾರಾಷ್ಟ್ರೀಯ ಬಂಧನ ವಾರೆಂಟ್ ಹೊರಡಿಸಲಾಗಿದೆ ಅಂತ ರಷ್ಯಾ ಘೋಷಿಸಿದೆ. ಆದರೆ ಈ ಆರೋಪಗಳಿಗೆ ಡುರೋವ್ ಅಥವಾ ಟೆಲಿಗ್ರಾಮ್ ಇನ್ನೂ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ. ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ. ಟೆಲಿಗ್ರಾಮ್ ನಿಜಕ್ಕೂ ಉಗ್ರರ ವೇದಿಕೆಯಾಗಿಬಿಟ್ಟಿದೆಯಾ, ಅಥವಾ ಉಗ್ರರು ಸೇರಿದಂತೆ ಕೆಲವರು ದುರುಪಯೋಗಪಡಿಸಿಕೊಳ್ತಿರುವ ಒಂದು ಸಾಮಾನ್ಯ ವೇದಿಕೆಯ? ಈ ಪ್ರಶ್ನೆ ಕೇಳಲು ಕಾರಣ, ಭಾರತದಲ್ಲೂ ಟೆಲಿಗ್ರಾಮ್ ಹೆಸರು ದೊಡ್ಡ ವಿವಾದದಲ್ಲಿ ಕೇಳಿಬಂದಿತ್ತು. ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಹಲವು ಟೆಲಿಗ್ರಾಮ್ ಚಾನೆಲ್ಗಳ ಹೆಸರು ತನಿಖೆಯಲ್ಲಿ ಕೇಳಿಬಂದಿತ್ತು. ಪರೀಕ್ಷೆ ಆರಂಭಕ್ಕೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಇದೆ ಎಂಬ ಸಂದೇಶಗಳು, ಲಿಂಕ್ಗಳು ಮತ್ತು ಖಾಸಗಿ ಗ್ರೂಪ್ಗಳ ಬಗ್ಗೆ ತನಿಖಾ ಸಂಸ್ಥೆಗಳು ಪರಿಶೀಲನೆ ನಡೆಸಿದ್ವು. ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಏನಂದರೆ, ಟೆಲಿಗ್ರಾಮ್ ವೇದಿಕೆಯನ್ನು ಕೆಲವರು ಬಳಸಿಕೊಂಡಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದ್ರೂ ಟೆಲಿಗ್ರಾಮ್ ಸಂಸ್ಥೆಯೇ ಸೋರಿಕೆಯಲ್ಲಿ ನೇರ ಪಾತ್ರ ವಹಿಸಿದೆ ಎಂಬುದು ಸಾಬೀತಾಗಿಲ್ಲ. ಇದೇ ಟೆಲಿಗ್ರಾಮ್ ಅನ್ನ ಈಗ ರಷ್ಯಾ ಉಗ್ರರ ಸಂವಹನಕ್ಕೆ ಬಳಸಲಾಗ್ತಿದೆ ಎಂದು ಆರೋಪಿಸ್ತಾ ಇದೆ. ಒಂದೆಡೆ ಉಗ್ರ ಚಟುವಟಿಕೆಗಳ ಆರೋಪ, ಮತ್ತೊಂದೆಡೆ ಪರೀಕ್ಷಾ ಅಕ್ರಮದ ಆರೋಪ. ಎರಡರಲ್ಲೂ ಕೇಳಿ ಬರುತ್ತಿರುವ ಹೆಸರು ಮಾತ್ರ ಟೆಲಿಗ್ರಾಮ್. ಈ ಟೆಲಿಗ್ರಾಮ್ ಪದೇ ಪದೇ ವಿವಾದಕ್ಕೆ ಗುರಿಯಾಗಲು ಕಾರಣ, ಇದರಲ್ಲಿ ಒಮ್ಮೆಲೆ ಲಕ್ಷಾಂತರ ಜನರನ್ನ ಒಂದೇ ಚಾನಲ್ಗೆ ಸೇರಿಸಬಹುದು. ದೊಡ್ಡ ಗಾತ್ರದ ಫೈಲ್ಗಳನ್ನು ಕ್ಷಣಾರ್ಧದಲ್ಲಿ ಹಂಚಿಕೊಳ್ಳಬಹುದು. ಹಾಗೆಯೇ ಪ್ರೈವೇಟ್ ಗ್ರೂಪ್ಗಳನ್ನು ಮಾಡಬಹುದು. ಈ ಎಲ್ಲ ಸೌಲಭ್ಯಗಳು ಸಾಮಾನ್ಯ ಬಳಕೆದಾರರಿಗೆ ಉಪಯುಕ್ತ. ಆದರೆ ಇದೇ ಸೌಲಭ್ಯಗಳನ್ನು ಅಕ್ರಮ ಜಾಲಗಳು ಬಳಸಲು ಪ್ರಯತ್ನಿಸುತ್ತಿವೆ ಅನ್ನೋ ಅನುಮಾನ ಇದೆ. ಇಂದಿನ ಜಗತ್ತಿನಲ್ಲಿ ಯುದ್ಧಗಳು ಕೇವಲ ಗಡಿಯಲ್ಲಿ ನಡೆಯುವುದಿಲ್ಲ. ಪರೀಕ್ಷಾ ಅಕ್ರಮದಿಂದ ಹಿಡಿದು ಉಗ್ರರ ಸಂವಹನದವರೆಗೆ ಎಲ್ಲವೂ ಮೊಬೈಲ್ ಪರದೆಯೊಳಗೆ ನಡೆಯುವ ಕಾಲ ಇದು. ಒಂದೇ ಒಂದು ಲಿಂಕ್, ಒಂದೇ ಒಂದು ಚಾನಲ್, ಒಂದೇ ಒಂದು ಸಂದೇಶ ದೇಶದ ಭದ್ರತೆಗೂ ಸವಾಲಾಗಬಹುದು. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ಅಲುಗಾಡಿಸಬಹುದು. ಆದ್ದರಿಂದ ಈಗ ಪ್ರಶ್ನೆ ಟೆಲಿಗ್ರಾಮ್ ಬಗ್ಗೆ ಮಾತ್ರ ಅಲ್ಲ, ಡಿಜಿಟಲ್ ಜಗತ್ತಿನಲ್ಲಿ ಸ್ವಾತಂತ್ರ್ಯ ಎಷ್ಟು ಇರಬೇಕು, ಅದರ ಜೊತೆಗೆ ಜವಾಬ್ದಾರಿ ಎಷ್ಟಿರಬೇಕು, ಇದೇ ಈಗ ಇಡೀ ಜಗತ್ತು ಉತ್ತರ ಹುಡುಕುತ್ತಿರುವ ಅತಿ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ.